ಎಲ್ರಿಗೂ ನಮಸ್ಕಾರ. ನನಗೆ ಪ್ರಿನ್ಸಿಪಲ್ ಮೇಡಮ್ ಪರಿಚಯ ಮಾಡುವಾಗ ಬಹಳ ಸಂಕೋಚ ಆಗ್ತಾಯಿತ್ತು. ಸಂಕೋಚ ಯಾಕೆ ಅಂದರೆ ನಾನು ಮೇಷ್ಟ್ರು ಅಷ್ಟೇ, ಮತ್ತೊಂದೇನಿಲ್ಲ. ಸುಮಾರು 43 ವರ್ಷ ಆಯಿತು ಪಾಠ ಮಾಡ್ತಾಯಿತ್ತು. ಆದರೆ ಬೇಜಾರಾಗಿಲ್ಲ, ಇನ್ನೂ 43 ವರ್ಷ ಪಾಠ ಮಾಡಿದರೂ ಬೇಜಾರಾಗಿಲ್ಲ ಅನ್ನೋದೊಂದು. ಅವ್ರು ನಾನು ಪರಿಚಯ ಮಾಡ್ತಿರ್ಬೇಕಾದ್ರೆ ಒಂದು ಘಟನೆ ನೆನಪಾಗ್ತಾಯಿತ್ತು. ಎಲ್ಲೊಂದು ಕಡೆ ಹೇಳಿದ್ದೆ ಅದನ್ನು. ಈ ಚಾರ್ಲಿ ಚಾಪ್ಲಿನ್ ಗೊತ್ತಾ ಮಕ್ಕಳೇ ನಿಮಗೆ? ನೋಡಿದ್ದೀರಾ ಸಿನಿಮಾ ಯಾವುದಾದ್ರೂ ಚಾರ್ಲಿ ಚಾಪ್ಲಿನ್ದು ಚಿತ್ರ ನೋಡಿದ್ದೀರಾ? ಚಾರ್ಲಿ ಚಾಪ್ಲಿನ್ ಒಂದು ಸಿನಿಮಾದ ಘಟನೆ ನೆನಪಾಗ್ತಾಯಿತ್ತು ಮೇಡಮ್ ನಾನು ಪರಿಚಯ ಮಾಡಬೇಕಾದ್ರೆ. ಒಂದು ಸಿನಿಮಾದಲ್ಲಿ ಚಾರ್ಲಿ ಚಾಪ್ಲಿನ್ ಭಿಕ್ಷುಕ. ಇಡೀ ದಿವಸ ಏನೂ ಸಿಕ್ಕಿಲ್ಲ. ಪಾಪ ರಾತ್ರಿ ಕಾಲು ಎಳ್ಕೊಂಡು ಎಲ್ಲೋ ಒಂದು ಕಡೆ ಮಲ್ಕೊಂಡ. ಹಸದ ಹೊಟ್ಟೆ, ನಿದ್ರೆ ಬರಲಿಲ್ಲ, ಒದ್ದಾಡಿದ. ಬೆಳಗ್ಗೆ 5:15 ಎದ್ದ. ತನ್ನ ಸಾಮಾನೆಲ್ಲ ಎತ್ಕೊಂಡ. ಭಿಕ್ಷುಕನ ಸಾಮಾನು ಅಂದರೆ ಏನಿರುತ್ತೆ? ಒಂದು ಚಾಪೆ, ಒಂದು ಬಟ್ಲು. ಚಾಪೆ ಸುತ್ತಿ ಕಂಕಳಲ್ಲಿ ಇಟ್ಕೊಂಡ. ಬಟ್ಲು ಇಟ್ಕೊಂಡು ನಿಧಾನ ಕಾಲು ಎಳ್ಕೊಂಡು ಹೋಗ್ತಾ ಇದ್ದ. 4 ರಸ್ತೆ ಸೇರುವಂಥ ಒಂದು ಜಾಗ ಬಂತು. ನಿಂತ್ಕೊಂಡ. ಯಾವ ಕಡೆ ಹೋದರೆ ಇವತ್ತು ಭಿಕ್ಷೆ ಜಾಸ್ತಿ ಸಿಕ್ಕಿತು? ಎಡಕ್ಕೆ ಹೋಗ್ಲೋ, ಬಲಕ್ಕೆ ಹೋಗ್ಲೋ, ಮುಂದೆ ಹೋಗ್ಲೋ, ಹಿಂದೆ ಹೋಗ್ಲೋ ಅಂತ ಅಳದು ಸುರಿದು ಎಲ್ಲ ಮಾಡಿ ಕೊನೆಗೆ ಒಂದು ದಾರಿಗೆ ಹೋದ. ಒಂದು ಜಾಗ ಆರಿಸ್ಕೊಂಡ. ಚಾಪೆ ಹಾಸ್ಕೊಂಡು ಕೂತ್ಕೊಂಡ. ಮುಂದೆ ಬಟ್ಲು ಇಟ್ಕೊಂಡು ಕೂತ್ಕೊಂಡ. ಯಾರಾದರೂ ಬಂದವರು ಸ್ವಲ್ಪ ಕರುಣೆಯಿಂದಾನೋ ಪ್ರೀತಿಯಿಂದಾನೋ ಬಟ್ಲಲ್ಲಿ ದುಡ್ಡು ಹಾಕ್ತಾರೆ ಅಂತ ಕಾಯ್ಕೊಂಡಿದ್ದ. ಬೆಳಿಗ್ಗೆ 5:30 6 ಗಂಟೆಗೆ ಯಾರು ಇರ್ತಾರೆ ರಸ್ತೆಯಲ್ಲಿ? ಯಾರು ವಾಕಿಂಗ್ ಹೋಗೋರು ಒಂದು 8-10 ಜನ ಇದ್ದರು. ಆಶ್ಚರ್ಯ ಏನಾಯ್ತು ಗೊತ್ತಾ ಭಿಕ್ಷಕನಿಗೆ? ಇವನಿಗೆ ರಸ್ತೆಯಲ್ಲಿ ಹೋಗೋರು ಇವ್ನು ನೋಡಿದ ತಕ್ಷಣ ನಿಂತ್ಕೊಂಡು ನಮಸ್ಕಾರ ಮಾಡಿ ಮುಂದೆ ಹೋಗ್ತಾಯಿದ್ರು. ಅವನಂದ ನನಗೆ ಯಾಕೆ ನಮಸ್ಕಾರ ಮಾಡ್ತಾರೆ ಭಿಕ್ಷುಕ ನಾನು ಅಂದ್ಕೊಂಡ. ಬೆಳಗ್ಗೆ ಮಂಜಿದೆಯಲ್ಲ, ಮುಖ ಸರಿಯಾಗಿ ಕಾಣಿಸಿಲ್ಲ, ಇನ್ಯಾರೋ ಅಂದ್ಕೊಂಡು ನಮಸ್ಕಾರ ಮಾಡಿರ್ಬೇಕು ನನಗೆ ಅಂತ ಸುಮ್ಮನೆ ಕೂತ್ಕೊಂಡ. 8-8:30 ಆಯಿತು. ಬಿಸಿಲು ಚೆನ್ನಾಗಿ ಬಂತು. ರಸ್ತೆಯಲ್ಲಿ ಜನನೂ ಜಾಸ್ತಿ ಆಯಿತು. ಆದರೂ ಅವ್ನಿಗೆ ಆಶ್ಚರ್ಯ ಅಂದರೆ ರಸ್ತೆಯಲ್ಲಿ ಹೋಗೋರು ಯಾರೇ ಆಗಲಿ, ನಡ್ಕೊಂಡು ಹೋಗಲಿ, ವಾಹನದಲ್ಲಿ ಹೋಗೋರು ನಿಂತ್ಕೊಂಡು ನಿಧಾನ ಮಾಡಿ ನಮಸ್ಕಾರ ಮಾಡೇ ಹೋಗ್ತಿದ್ರು ಮುಂದೆ. ಅವನಿಗೆ ಅಹಂಕಾರ ಬರೋಕ್ಕೆ ಶುರು ಆಯಿತು. ನಾನು ಏನಾದರೂ ಮಾಡಿರ್ಬೇಕ್ರಿ ಸಾಧನೆ, ಸುಮ್ಮನೆ ಯಾಕೆ ನಮಸ್ಕಾರ ಮಾಡ್ತಾರೆ ಜನ ಅಂದ್ಕೊಂಡ. 10 ಗಂಟೆ ಆಯಿತು. ತುಂಬ ಬಿಸಿಲು, ರಸ್ತೆ ತುಂಬ ವಾಹನ, ರಸ್ತೆ ತುಂಬ ಜನ ಓಡಾಡ್ತಾಯಿದ್ರು. ನಿಂತ್ಕೊಳ್ಳೋ ಜಾಗ ಅಷ್ಟು ಜನ ಇದ್ದರು. ಆದರೂ ಅಲ್ಲಿ ಹೋಗೋರೆಲ್ಲ ನೋಡಿ ನಮಸ್ಕಾರ ಮಾಡೇ ಮುಂದೆ ಹೋಗೋರಂತೆ. ಇವನಿಗೆ ಅಹಂಕಾರ ಕಮ್ಮಿ ಆಗೋಕ್ಕೆ ಶುರು ಆಯಿತು. ನಾನು ನಿಜವಾಗ್ಲೂ ಸಾಧನೆ ಮಾಡಿದ್ದೇ ಆಗಿದ್ದರೆ ಬರೀ ನಮಸ್ಕಾರ ಮಾಡೋದಕ್ಕಿಂತ ಬಟ್ಲಲ್ಲಿ ಏನಾದರೂ ಹಾಕಬೇಕಾಗಿತ್ತಲ್ಲ ಅಲ್ವಾ? ಯಾರೂ ದುಡ್ಡೇ ಹಾಕಲ್ಲ, ಬರೀ ನಮಸ್ಕಾರ ಮಾಡಿ ಹೋಗ್ತಾರೆ. ಯಾಕೆ ನಮಸ್ಕಾರ ಮಾಡ್ತಾರೆ ಕೇಳೋಣ ಅಂತ ಹೇಳಿ ಒಬ್ಬರು ನಿಲ್ಲಿಸಿ ಕೇಳಿದ್ನಂತೆ, ನನಗೆ ಯಾಕೆ ನಮಸ್ಕಾರ ಮಾಡ್ತೀರಿ ಅಂತ. ಆತ ಮೇಲೆ ಕೆಳಗೆ 2 ಸಲ ನೋಡಿದ. ಏ ಹುಚ್ಚ, ನಿನಗೆ ಯಾರು ನಮಸ್ಕಾರ ಮಾಡ್ತಾರೋ? ನೀ ತಿರುಗಿ ನೋಡಿ ಎಲ್ಲಿ ಕೂತಿದ್ದೀಯಾ ಅಂದ. ಭಿಕ್ಷುಕ ತಿರುಗಿ ನೋಡಿದ. ಅವನ ಹಿಂದೆ ದೊಡ್ಡ ಅಬ್ರಹಾಂ ಲಿಂಕನ್ ಒಂದು ವಿಗ್ರಹ ಇತ್ತು. ಜನ ನಮಸ್ಕಾರ ಮಾಡಿದ್ದು ಯಾರಿಗೆ? ಅಬ್ರಹಾಂ ಲಿಂಕನ್ನಿಗೆ. ಭಿಕ್ಷುಕ ತನಗೆ ಅಂದ್ಕೊಂಡಿದ್ದ, ನನ್ನ ಪರಿಸ್ಥಿತಿ ಹಾಗೇ ಇತ್ತು. ಈಗ ನಾನು ಏನೂ ದೊಡ್ಡ ಸಾಧನೆ ಮಾಡಿದವನಲ್ಲ, ಮೇಷ್ಟ್ರಾಗಿದ್ದವನು. ನಾನು ಯಾವಾಗಲೂ ನನ್ನ ಕರ್ಕೊಳ್ಳೋದೊಂದು ಹಾದಿ ಇದೆ. ಐ ಆಲ್ವೇಸ್ ಕಾಲ್ ಮೈ ಸೆಲ್ಫ್ ಎ ಬೆಗರ್ ಇನ್ ದ ಸ್ಟ್ರೀಟ್ ಆಫ್ ಎಜುಕೇಷನ್ ಅಂತ. ಈ ಶಿಕ್ಷಣದ ಬೀದಿಯಲ್ಲಿ ಭಿಕ್ಷುಕ ಇದ್ದ ಹಾಗೆ ಪಾತ್ರೆ ಹಿಡ್ಕೊಂಡು ಹೋಗ್ತಿರೋದು. ಇವತ್ತಾದರೂ ಕೊಡೋಕ್ಕೆ ಬಂದವನಲ್ಲ ನಾನು, ಪಡ್ಕೊಂಡು ಹೋಗೋಕ್ಕೆ ಬಂದವನು. ಒಬ್ಬ ಹುಡುಗ ಜಾಸ್ತಿ ಕಲೀಲಿಕ್ಕಾಗಲಿಲ್ಲ, ಸೈನ್ಯ ಸೇರಿಕೊಂಡ. 61ನೇ ಇಸ್ವಿ ಚೀನಾ ವಾರ್ ಆಗ್ತಾಯಿತ್ತು. ಚೀನಾ ವಾರದಲ್ಲಿ ಹೋದ. ಡ್ರೈವರ್ ಆಗಿದ್ದ, ಅಲ್ಲೆಲ್ಲ ಕೆಲಸ ಮಾಡಿದ. ಜಾಸ್ತಿ ಕಲ್ತಿಲ್ಲ ಶಾಲೆ. ಯುದ್ಧ ಮುಗೀತು, ಇನ್ನು ತನ್ನ ಊರಿಗೆ ಹೋಗಬೇಕಲ್ಲ. ಟೆಂಪ್ರರಿ ಅಪಾಯಿಂಟ್ಮೆಂಟ್ ಎಲ್ಲ ಅದು. ಡೆಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿದ್ದ ರೈಲ್ವೆ ಸ್ಟೇಷನ್ನಲ್ಲಿ ಕಾಯ್ತಾ ಇದ್ದ. ನನ್ನ ಜೀವನ ಏನು ಅಂದ. ನಾನು ಊರಿಗೆ ಹೋಗಿ ಏನು ಮಾಡೋದಿದೆ? ನಾನು ನನ್ನ ಜೀವನಕ್ಕೆ ಏನೂ ಅರ್ಥ ಇಲ್ಲ. ಊರಿಗೆ ಹೋದ ತಕ್ಷಣ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಕೊಂಡ. ಟ್ರೈನಿಗೋಸ್ಕರ ಕಾಯ್ತಾ ಇದ್ದ. ಈ ಪ್ಲ್ಯಾಟ್ಫಾರ್ಮ್ ಮೇಲೆ ತಳ್ಕೊಂಬರ್ತಾರಲ್ಲ ಗಾಡಿ, ಆ ಗಾಡಿಯೊಳಗೆ ಪುಸ್ತಕ ಮಾರ್ತಾಯಿದ್ರು ಒಂದಿಷ್ಟು. ಒಂದು ಪುಸ್ತಕ ತೊಗೊಂಡ. ಸ್ವಾಮಿ ವಿವೇಕಾನಂದದು ಕಾಲ್ ಟು ದ ನೇಷನ್, ಅದರ ಮರಾಠಿ ಅನುವಾದ. ಪುಸ್ತಕ ತೊಗೊಂಡ, ಓದ್ತಾ ಇದ್ದ. ಅದು ಎಷ್ಟು ಮನಸ್ಸು ಹಿಡಿದು ಬಿಡ್ತು ಅವನು ಅಂತಂದರೆ, ಛೇ ಬದುಕಿದ್ರೆ ತಾನೇ ಏನಾರು ಸಾಧನೆ ಮಾಡೋದು, ಸತ್ರ ಏನು ಮಾಡ್ತೀನಿ ತಲೆ ನಾನು ಅಂತ ಊರಿಗೆ ಹೋದ. ದೇವಸ್ಥಾನ ಪಕ್ಕದಲ್ಲಿ ಒಂದು ಕೋಣೆ ಹಿಡ್ಕೊಂಡ, ಅಲ್ಲೇ ಕೂತ್ಕೊಂಡ. ಮದುವೆ ಆಗದೆ ಹಾಗೇ ಇದ್ದ ಅವನು. ಊರಲ್ಲಿ ಕೂತ್ಕೊಂಡ. ಈ ಊರು ಸ್ವಚ್ಛ ಮಾಡಬೇಕು, ಈ ತಂಬಾಕು ರಹಿತ ಮಾಡಬೇಕು, ಸಿಗರೇಟ್ ಬಂದ್ ಮಾಡಬೇಕು, ಕುಡಿತ ಕಮ್ಮಿ ಮಾಡಬೇಕು ಅಂತೆಲ್ಲ ಶುರು ಮಾಡಿ ಒಂದು ಚಳವಳಿ ಮಾಡಿದ. ಕೊನೆಗೆ ಅವನು ಮಾತಾಡಿದ್ರೆ ಭಾರತದ ಪ್ರಧಾನಮಂತ್ರಿಗಳು ಏನು ಹೇಳ್ತಾನೆ ಅಂತ ಕೇಳ್ತಾ ಇದ್ದರು.
ಅಣ್ಣಾ ಹಜಾರೆ ಆದರು. ಒಂದು ಕತೆ, ಒಂದು ವಿವೇಕಾನಂದ, ಒಂದು ಪುಸ್ತಕ ಕ್ಯಾನ್ ಚೇಂಜ್ ದ ಲೈಫ್ ಅಂದರೆ ಪ್ರೇರಣೆ ಕೊಡುವಂಥದ್ದು. ನಮ್ಮ ಬೀಚಿಯವರು, ಅವ್ರ ಜೊತೆ ತುಂಬ ಓಡಾಡಿದವನು ನಾನು, ಹುಡುಗನಾಗಿದ್ದ ತುಂಬ ಓಡಾಡ್ತಿದ್ದೆ ಅವ್ರ ಜೊತೆಗೆ. ನನ್ನ ಪ್ರಕಾರ ಒರಿಜಿನಲ್ ಹ್ಯೂಮರಿಸ್ಟ್ ಆಫ್ ಕನ್ನಡ ಅಂದರೆ ಬೀಚಿನೇ, ಮೋಸ್ಟ್ ಒರಿಜಿನಲ್. ನಾನು ಒಂದು ಸಲ ತಮಾಷೆ ಮಾಡಿದ್ದೆ, ನೀವು ಪ್ರಾಕ್ಟಿಕಲ್ ಎಜುಕೇಷನಿಸ್ಟು ಅಂದೆ. ಸುಮ್ಮನಿರೋ, ನಾನು ಎಜುಕೇಷನ್ ಸಂಬಂಧ ಇಲ್ಲ ನನಗೆ, ಬರೀ ತಮಾಷೆ ಮಾಡೋದು, ಹಾಸ್ಯ ನಂದು ಅಂದರು. ಇಲ್ಲ ಸರ್, ನೀವು ಪ್ರಾಕ್ಟಿಕಲ್ ಮೋಸ್ಟ್ ಪ್ರಾಗ್ಮ್ಯಾಟಿಕ್ ಎಜುಕೇಷನಿಸ್ಟ್ ಅಂದೆ. ಹೇಗೆ ಅಂತ ಕೇಳಿದರು. ನೀವು ಬರೆದಿದ್ದೆ ಜೋಕ್ ಅಂದರೆ ಜೋಕು, ಫಿಲಾಸಫಿ ಅಂದರೆ ಫಿಲಾಸಫಿ. ಅದು ತಿಮ್ಮ, ಅವ್ರ ಸೃಷ್ಟಿ ಅದು, ತಿಮ್ಮನ ತಲೆ ಅಂತ ಮಾಡಿದ್ದು. ತಿಮ್ಮ ಅಂತ ಹುಡುಗ, ಅಪ್ಪ ಮಗ ಮನೆ ಬಂದು ನಿಂತಿದ್ದಾರೆ. 4 ಜನ ಪೊಲೀಸರು ಒಬ್ಬನು ಹೊಡ್ಕೊಂಡು ಬಡ್ಕೊಂಡು ಎಳ್ಕೊಂಡು ಹೋಗ್ತಿದ್ದಾರೆ ರಸ್ತೆಯಲ್ಲಿ. ಅವನು ಅಳ್ತಾ ಇದ್ದಾನೆ, ಬಿಟ್ಬಿಡ್ರಿ ನನ್ನ ಅಂತ ಬೆಡ್ಕೋತಾ ಇದ್ದಾನೆ. ತಿಮ್ಮ ಅಪ್ಪನ ಕೇಳಿದ, ಯಾರವನು, ಯಾಕೆ ಹೊಡಿತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವನ್ನ ಅಂತ ಕೇಳಿದ. ಅಪ್ಪ ಹೇಳ್ದ, ಅವನು ಕಳ್ಳ ಅವನು, ಅದಕ್ಕೆ ಪೊಲೀಸರು ಹೊಡ್ಕೊಂಡು ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ತಕ್ಷಣ ತಿಮ್ಮ ಹೇಳ್ದ, ಅಯ್ಯೋ ಜೈಲಿಗೆ ಹೋಗ್ಲಿಕ್ಕೆ ಕಳ್ತಾನ ಇಷ್ಟು ಇವನು, ನಾ ಶಾಲೆಗೆ ಅಂದ್ಕೊಂಡಿದ್ದೆ ಅಂತ. ಇದು ಜೋಕ್ ಅಂದರೆ ಜೋಕು, ಫಿಲಾಸಫಿ ಅಂದರೆ ಫಿಲಾಸಫಿ. ಅಂದರೆ ಆಗಿನ ಕಾಲದಲ್ಲಿ ಶಾಲೆಗಳೆಷ್ಟು ಅನಾಕರ್ಷಕವಾಗಿದ್ದವು ಅಂದರೆ ಜೈಲಿಗೆ ಹೋಗೋದು ಬೇಕು, ಶಾಲೆಗೆ ಹೋಗೋದು ಬೇಡ. ಇದು ಮೊದಲನೇದು. ಆ ತಿಮ್ಮ ಸತ್ತು ಹೋದ. ತಿಮ್ಮನ ಶವಯಾತ್ರೆ ಆಗ್ತಾಯಿತ್ತು. ಹುಡುಗ ಶಾಲೆ ಮುಂದೆ ಹೋಗ್ಬೇಕು ಹೇಗಿದ್ರು, ಅಲ್ಲಿ ಇಳಿಸಿದ್ರು. ಆ ಶಾಲೆ ಮಕ್ಕಳು, ಹೆಡ್ ಮಾಸ್ಟರ್ ಬಂದು ನೋಡಲಿ ಹುಡುಗನ ಅಂತ. ಎಲ್ಲರೂ ಬಂದು, ಅಯ್ಯೋ ಪಾಪ ನಿನ್ನೆ ತನಕ ಚೆನ್ನಾಗಿದ್ದ ತಿಮ್ಮ, ಹೋಗ್ಬಿಟ್ಟ ಇವತ್ತು ಬೆಳಗ್ಗೆ ಅಂತೆಲ್ಲ ದುಃಖ ಹೇಳ್ತಾಯಿದ್ರು. ಕೊನೆಗೆ ಅವ್ರ ಕ್ಲಾಸ್ ಟೀಚರ್ ಬಂದ್ರಂತೆ. ಬಂದು ಮಲಗಿಸಿದ್ರಲ್ಲ ತಿಮ್ಮನಲ್ಲಿ, ಮೊಳಕಾಲೂರು ಪಕ್ಕದಲ್ಲಿ ಕೂತು, ಅಯ್ಯೋ ತಿಮ್ಮ ಹೋಗ್ಬಿಟ್ಯಾ ಅಂದ್ರಂತೆ. ತಕ್ಷಣ ತಿಮ್ಮ ಅಯ್ಯೋ ಮಾಸ್ತರು ಒಂದು ಎದ್ದು ಓಡಿದ್ನಂತೆ. ಮೊದಲನೇದು ಶಾಲೆ ಬಗ್ಗೆ, ಎರಡನೇದು ಮೇಷ್ಟ್ರ ಬಗ್ಗೆ. ಮೊದಲನೇದು ಶಾಲೆ ಎಷ್ಟು ಅನಾಕರ್ಷಕವಾಗಿದೆ ಅಂತ ಒಂದಾದರೆ, ಎರಡನೇದು ಮೇಷ್ಟ್ರು ನೋಡಿದ್ರೆ ಸತ್ತವನು ಕೂಡ ಎದ್ದು ಓಡೋಗ್ತಾನೆ ಅಂತ. ಇದು ಫಿಲಾಸಫಿ. ಆ ಥರದ ಸಂತೋಷ, ಮನೋರಂಜನೆ ಕೊಡುವಂಥದ್ದು ಇದೆ, ಬೇಕಾದಷ್ಟು ಕೊಡುತ್ತೆ ಮನೋರಂಜನೆ.